ಬಿಗ್ ಬಾಸ್ ಮನೆಯಲ್ಲಿ ಈಗ ಕಾರ್ತಿಕ್ ಅವ್ರನ್ನ ಸಂಗೀತ ಅವರು ಆಟದಿಂದ ಹೊರಗಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ಸಂಗೀತ ಅವರು ಈ ತರ ಮಾಡಿದಕ್ಕೆ ಕಾರ್ತಿಕ್ ಅವ್ರಿಗೆ ಫುಲ್ ಕೋಪ ಬಂದಿದೆ. ಅದಕ್ಕೆ ಮಾತಿಗೆ ಮಾತು ಬೆಳೀತಾ ಹೋಗಿದೆ. ಸೊ ಆ ಒಂದು ಈ ವಿಚಾರದಲ್ಲಿ ಒಂದು ಮಾತು ಬಂದಿದೆ, ಏನಪ್ಪಾ ಅಂತಂದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಮತ್ತೆ ಅರ್ಹತೆ ಎರಡು ನಿನಗಿಲ್ಲ ಅಂತೇಳಿ ಕಾರ್ತಿಕ್ ಅವರು ಸಂಗೀತ ಅವ್ರಿಗೆ ವಾರ್ನಿಂಗ್ ಕೊಟ್ರು ಅಂತಾನೆ ಹೇಳ್ಬೋದು. ಅದಕ್ಕೆ ಜನ ಯಾವ ತರ ಕಮೆಂಟ್ಸ್ ಹಾಕಿದ್ದಾರೆ ಗೊತ್ತಾ, ಹೇಳ್ತಾ ಶನಿ ಅಂದವನಿಗೆ ಕರ್ಮಕ್ಕೆ ಸರಿಯಾದ ಫಲ ಸಿಗ್ತಾ ಇದೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಶನಿ ಅಂತ ಹೇಳಿ ಅವತ್ತು ಹೇಳಿದ್ರಲ್ವಾ ಕಾರ್ತಿಕ್ ಅವರು, ಅದಕ್ಕೆ ಒಳ್ಳೆ ಫಲನೇ ಸಿಗ್ತಾ ಇದೆ ನಿಮ್ಮ ಕರ್ಮಕ್ಕೆ ಅಂತ ಹೇಳಿ ಈ ತರ ಕಮೆಂಟ್ ಅಲ್ಲಿ ಹೇಳಿದಾರ. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಕೊನೆಗೂ ಸಂಗೀತ ಇಲ್ದೆ ಕಾರ್ತಿಕ್ ಝೀರೋ ಅಂತ ಸಾಬೀತಾಯ್ತು. ತನಿಷಾ ಒಬ್ಳಿದ್ಲು, ಬಟ್ ಅವಳಿಗೂ ಇವನು ಬಂಡವಾಳ ಗೊತ್ತಾದ್ಮೇಲೆ ಈಗ ಯಾರು ಇವನ ಮೂಸೋರೇ ಇಲ್ಲ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಕಾರ್ತಿಕ್ ಅವರು ಸಂಗೀತ ಅವ್ರು ಇಲ್ಲ ಅಂದ್ರೆ ನಾನು ಝೀರೋ ಅಲ್ಲ ಅಂತ ಹೇಳಿ ತೋರ್ಸ್ಕೊಂಡಿದ್ರು ಅವತ್ತು. ಆದ್ರೆ ಇಲ್ಲಿ ಜನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸಂಗೀತ ಅವ್ರು ಇಲ್ಲ ಅಂತಂದ್ರೆ ಕಾರ್ತಿಕ್ ಅವರು ಝೀರೋನೇ, ಅದು ಸಾಬೀತಾಯ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವ್ರಿಗಂತ ಹೇಳಿ ಸಪೋರ್ಟ್ ಮಾಡೋದಕ್ಕೆ ಜೊತೆಗಿದ್ದವರು ತನಿಷಾ ಅವರಿದ್ರು. ಬಟ್ ತನಿಷಾ ಅವ್ರಿಗೂ ಕೂಡ ಕಾರ್ತಿಕ್ ಅವ್ರ ಬಂಡವಾಳ ಗೊತ್ತಾದ್ಮೇಲೆ ಆಯ್ತು ಅವರು ಕೂಡ ಇವ್ರನ್ನ ನೋಡ್ತಾ ಇಲ್ಲ, ಇವ್ರನ್ನ ಮೂಸೋರೇ ಇಲ್ಲ ಕಾರ್ತಿಕ್ ಅವ್ರನ್ನ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಜನ ತಿಳಿಸ್ತಾ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಕಮೆಂಟ್ಗಳು ಯಾವ್ಯಾವ ತರ ಇದೆ ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ. ಅವಳ ಸ್ಪೆಷಲ್ ಪವರ್ ಇಂದ ಕಾರ್ತಿಕ್ ನ ತೆಗ್ದಿರೋದು ಖುಷಿ ಆಯ್ತು ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಅಲ್ವಾ, ಸೊ ಅವ್ರಿಗೆ ಸ್ಪೆಷಲ್ ಪವರ್ ಇರುತ್ತಲ್ವಾ, ಹಾಗಾಗಿ ನಾನು ಕಾರ್ತಿಕ್ ಅವ್ರನ್ನ ಆಟದಿಂದ ಹೊರಗಿಡ್ತೀನಿ ತೆಗಿತೀನಿ ಅವ್ರಿಗಂತ ಹೇಳಿದ್ರಲ್ವಾ, ಹಾಗಾಗಿ ಇದರಿಂದಾಗಿ ಒಂದು ಸ್ಪೆಷಲ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಕಾರ್ತಿಕ್ ಅವ್ರನ್ನ ಹೊರಗಿಟ್ಟಿದ್ದಕ್ಕೆ ನಮ್ಗೆ ಖುಷಿ ಆಗ್ತಿದೆ ಅಂತ ಹೇಳಿ ಇಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿದಾರ. ಶನಿ ಅಂತ ಹೇಳ್ದೆ ಅಲ್ವಾ, ಪ್ರಭಾವ ಬೀರೋರು ಅಂತ, ಪ್ರಭಾವ ಬೀರೋಕೆ ಶುರು ಆಗೋಗಿದೆ ಸಂಗೀತ, ಯು ಆರ್ ರಾಕ್ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಶನಿ 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 ಅಂತ ಹೇಳಿ ಸಂಗೀತ ಅವ್ರಿಗೆ ಹೇಳಿದ್ರಲ್ವಾ, ಅದಕ್ಕೆ ಅವರು ಪ್ರಭಾವ ಬೀರುವಂತಹ ಒಂದು ಶನಿ ಅಂತ ಹೇಳಿ ಅವತ್ತು ವರ್ತು ಸಂತೋಷ್ ಅವ್ರ ಜೊತೆ ಮಾತಾಡಕತ್ತಿದ್ರಲ್ವಾ, ಯಾರಪ್ಪ ಅಂತಂದ್ರೆ ಕಾರ್ತಿಕ್ ಅವರು. ಅದಕ್ಕೆ ಈಗ ಅಷ್ಟೊಂದ್ಸಲ ಶನಿ ಅಂತ ಹೇಳಿದ್ರು, ಪ್ರಭಾವ ಬೀರುವಂತಹ ಶನಿ ಅಂತ ಹೇಳಿದ್ರಲ್ವಾ, ಆ ಒಂದು ಶನಿ ಪ್ರಭಾವ ನಿಮ್ಮ ಮೇಲೆ ಬೀರ್ತಾ ಇದೆ ಈಗ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಕಾರ್ತಿಕ್ಗೆ ಆಡೋಕ್ಕೂ ಸಿಕ್ತಿಲ್ವಲ್ಲಾರು, ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರಿಗ ಆಟ ಸಿಗುತ್ತೋ ಯಾರಿಗ್ ಬಿಡುತ್ತೋ ಅಂತಾನೆ ಗೊತ್ತಾಗಂಗಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಸಿಕ್ಕಿರೋ ಅವಕಾಶನ ಅವರು ಉಪಯೋಗ ಮಾಡ್ಕೋಬೇಕು, ಚೆನ್ನಾಗಿ ಆಡ್ಬೇಕಂತ ಹೇಳಿ ಇದ್ರು. ಆದ್ರೆ ಇಲ್ಲಿ ಸಂಗೀತ ಅವರು ಆ ಒಂದು ಸ್ಪೆಷಲ್ ಪವರ್ ಇಂದ ಆಗ್ಲಿ ಅವ್ರ ಆಟ ಆಡಬಾರ್ದು ಅಂತ ಹೇಳಿ ಈಗ ಅವ್ರನ್ನ ತೆಗ್ದಿದಾರಲ್ಲ, ಅದಕ್ಕೆ ಇಲ್ಲಿ ಆ ತರ ಹೇಳಿದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಲ್ಲ, ಯಾರಿಗೆ ಯಾವಾಗ ಹೆಂಗ್ ಚಾನ್ಸ್ ಬರುತ್ತೋ ಹೇಳಕ್ ಬರಲ್ಲ ಅಂತ ಹೇಳಿ, ಮತ್ತೆ ಯಾರ್ ಲಕ್ ಯಾವಾಗ ಹೆಂಗ್ ಚೇಂಜ್ ಆಗುತ್ತೆ ಅಂತ ಗೊತ್ತಾಗಂಗಿಲ್ಲ ಅಂತಾನೆ ಹೇಳ್ಬೋದು. ಕಾದ್ ನೋಡೋಣ ಇನ್ನು ಏನೇನಾಗುತ್ತೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಕಾರ್ತಿಕ್ ಅವ್ರಿಗೂ ಕೂಡ ಅವಕಾಶಗಳು ಬರ್ತಾವ ಅಂತ ಹೇಳಿ ಅನಿಸ್ತಿದೆ, ಬಟ್ ಅವ್ರಿಗೆ ಎಲ್ಲರಿಗೂ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದಿಬ್ರು ಕೊಟ್ಟರು ಸಾಕು ಅಂತ ಹೇಳಿ ಆ ಒಂದು ಲೆಕ್ಕಾಚಾರದಲ್ಲಿ ಆಡ್ಬೇಕಂತ ಹೇಳಿ ಇದ್ದಾರೆ ಅವರು. ಬಟ್ ಸಿಕ್ಕಿರೋ ಅವಕಾಶವನ್ನ ಈ ತರ ಸಂಗೀತ ಅವ್ರು ಕಸ್ಕೊಂಡಿರೋದಕ್ಕೆ ಅವ್ರಿಗೆ ಕೋಪ ಬಂದು ಆ ತರ ಹೇಳಿದಾರೆ ಅನ್ಬೋದು. ಬಟ್ ಇಲ್ಲಿ ಶನಿ ಶನಿ ಅಂತ ಅಲ್ಲೇ ಹೇಳಿದ್ರಲ್ಲ, ಅದಕ್ಕೆ ಶನಿ ಪ್ರಭಾವ ಬೀರ್ತಾ ಇದೆ ನಿಮ್ಗೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದಾರ. ಶನಿ ಬೆನ್ನೇರಿದೆ ಬಿಡೋದಿಲ್ಲ ಅನುಭವಿಸು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದಾರ. ನೆಕ್ಸ್ಟ್ ಕಮೆಂಟ್, ಅಂತ ವಿನಯ್ಗೆ ಬಿಟ್ಟಿಲ್ಲ ಇನ್ನು ಇವನ್ ಯಾವ ಲೆಕ್ಕ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವ್ರನ್ನೇ ಬಿಟ್ಟಿಲ್ಲ ಸಂಗೀತ ಅವರು, ಇನ್ನ ಇವ್ರು ಯಾವ ಲೆಕ್ಕ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದಾರ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ನಿಮ್ಗೆ ಗೊತ್ತಿದೆ ಅಲ್ವಾ, ಆಟಗಳು ಹೆಂಗೆ ಆಗ್ತಾವ ಹೆಂಗೆ ಚೇಂಜ್ ಆಗ್ತಾವ ಅಂತ ಹೇಳಿ. ಬಟ್ ಇಲ್ಲಿ ಕಂಟೆಸ್ಟೆಂಟ್ಸ್ ಏನಿದಾರೋ ಅವ್ರಿಗೆ ಏನು ಅನ್ಸುತ್ತೋ ಅದಕ್ಕೆ ಕಂಟಿನ್ಯೂ ಆಗಂಗಿಲ್ಲ, ಅದನ್ನೇ ಕ್ಯಾರಿ ಮಾಡಂಗಿಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಒಳ್ಳೆ ಅಭಿಪ್ರಾಯ ಇದೆ ಅಂತಂದ್ರೆ ಅದು ಸಡನ್ ಆಗಿ ಕೆಟ್ಟದು ಆಗ್ಬೋದು, ಕೆಟ್ಟ ಅಭಿಪ್ರಾಯ ಒಳ್ಳೇದು ಕೂಡ ಆಗ್ಬೋದು. ಬಟ್ ಇಲ್ಲಿ ಎಲ್ಲರೂ ಕೂಡ ಸ್ವಾರ್ಥದಿಂದ ಆಟ ಆಡ್ತಿದಾರಲ್ವಾ, ಅವ್ರವ್ರ ಆಟ ಅವ್ರವ್ರು ಆಡುತ್ತಾ ಇದ್ದಾರೆ ಅಷ್ಟೇ. ಗುಡ್ ಡಿಸಿಷನ್ ಸಂಗೀತ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದಾರ. ವಿತೌಟ್ ಸಂಗೀತ ಕಾರ್ತಿಕ್ ಈಸ್ ವೇಸ್ಟ್ ಅಂತ ಹೇಳಿ ತಿಳಿಸಿದಾರ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರು ಇಲ್ಲ ಅಂತಂದ್ರೆ ಕಾರ್ತಿಕ್ ಅವರು ವೇಸ್ಟ್ ಅಂತ ಈ ಕಮೆಂಟ್ ಅಲ್ಲಿ ತಿಳಿಸಿದಾರೆ. ಆಮೇಲೆ ಗುಡ್ ಡಿಸಿಷನ್ ಸಂಗೀತ ಅವ್ರಂತ ಕೂಡ ಈ ಒಂದು ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ ಜನ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಅಲ್ಲ, ಬರೀ ಒಂದು ಗೇಮಿಂದ ಹೊರಗಿಟ್ಟಿದ್ದಕ್ಕೆ ಇಷ್ಟೊಂದು ಉರ್ಕೋತಾನಲ್ಲ, ನಾಳೆ ಅವಳು ಟಾಪ್ 2 ಬರಕ್ಕೆ ನಿಮ್ಮನ್ನೆಲ್ಲರನ್ನ ಹೊರಗಿಡ್ತಾಳೆ, ಇನ್ನೆಷ್ಟು ಉರ್ಕೋಬೇಡ
ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಇವು ಆಟಗಳಿಂದ ಹೊರಗಿಡ್ಬೇಕಂತಂದ್ರೆ ಅವ್ರು ಟಾಪಲ್ಲಿ ಬರ್ಬೇಕಂತಂದ್ರೆ ಇಟ್ಟೇ ಇಡ್ತಾರೆ ಹೊರಗಡೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಗೇಮ್ಗಳಿಂದ ಹೊರಗಿಡೋದು, ಈ ಒಂದು ಟಾಪ್ 5 ಅಲ್ಲಿ ಬರ್ಬೇಕಪ್ಪ ಅಂತಂದ್ರೆ ಯಾರನ್ನಾದ್ರೂ ಒಬ್ಬರನ್ನ ಹೊರಗಿಡ್ಲೇಬೇಕಾಗುತ್ತೆ. ಅವಾಗ ಇಂಥ ಸಿಚುವೇಶನ್ಗಳು ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಸೀಸನ್ಗಳಲ್ಲಿ ಕೂಡ ನಾವು ನೋಡ್ತಾನೆ ಬಂದಿದ್ವಿ, ಎಷ್ಟೊಂದು ಕ್ಲೋಸ್ ಇದ್ದವ್ರು ಆಮೇಲೆ ತುಂಬಾ ಜಗಳ ಆಡೋದು ಕೂಡ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಕೂಡ ಏನ್ ಫ್ರೆಂಡ್ಶಿಪ್ ಇರುತ್ತೋ ಇವಾಗ ಅಸಲಿ ಬಣ್ಣ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ನಿನ್ನೆ ಕೂಡ ನಿಮ್ಗೆ ಗೊತ್ತಿದೆ ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಯ್ತು ಅಂತ ಹೇಳಿ. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದೆ ಅಲ್ವಾ, ಎಲ್ಲರೂ ಕೂಡ ಸ್ವಾರ್ಥದ ಆಟವನ್ನ ಆಡ್ತಿದ್ದಾರೆ. ಇದು ಇರೋದೇ ಸ್ವಾರ್ಥದ ಆಟ ಅಂತಾನೆ ಹೇಳ್ಬೋದು, ವ್ಯಕ್ತಿತ್ವಗಳ ಆಟ ಅಂತಾನೆ ಹೇಳ್ಬೋದು ಇದು. ಬಟ್ ಅವ್ರವ್ರ ವ್ಯಕ್ತಿತ್ವ ಏನೇನಿದೆ ಅಂತ ಹೇಳಿ ಅದು ಬೇರೆ. ಆದ್ರೆ ಈಗ ಎಲ್ಲರೂ ಕೂಡ ಗೆಲ್ಲಬೇಕಂತ ಹೇಳಿ ಆಡ್ತಿದಾರಲ್ವಾ, ಅವ್ರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದೆ ಅಂತಾನೆ ಹೇಳ್ಬೋದು. ಸುಮ್ನೆ ವುಮೆನ್ ಕಾರ್ಡ್ ಅಂತ ಹೇಳೋಕೆ ಯಾವ ಹಕ್ಕು ಕಾರ್ತಿಕ್ಗೆ ಇಲ್ಲ. ಇದು ಸಂಗೀತ ನಿರ್ಧಾರ. ನೀವು ಮಾಡಿದರೆ ಸರಿ, ಆದರೆ ಸಂಗೀತ ಮಾಡಿದರೆ ಅದು ವುಮೆನ್ ಕಾರ್ಡ್. ನಿನ್ನ ಯೋಗ್ಯತೆ ಗೊತ್ತು ಬಿಡು ಅಂತ ಹೇಳಿ ಕಮೆಂಟಲ್ಲಿ ಜನ ತಿಳಿಸಿದ್ದಾರೆ. ಈ ಒಂದು ಕಮೆಂಟ್ ಯಾಕೆ ಈ ಥರ ಹಾಕಿದಾರಪ್ಪ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವುಮೆನ್ ಕಾರ್ಡ್ ಅಂತ ಹೇಳಿಬಿಟ್ಟು ಕಾರ್ತಿಕ್ ಅವ್ರು ಹೇಳಿದರು, ವುಮೆನ್ ಕಾರ್ಡ್ ಯೂಸ್ ಮಾಡಕತ್ತೆ ಅನ್ನೋ ಥರ ಮಾತಾಡಿದ್ರಲ್ಲ, ಅದಕ್ಕೆ ನೀವು ಮಾಡಿದರೆ ಕರೆಕ್ಟು, ಅವ್ರು ಮಾಡಿದ್ರು ವುಮೆನ್ ಕಾರ್ಡ, ನಿಮ್ಮ ಯೋಗ್ಯತೆ ಗೊತ್ತಿದೆ ಬಿಡಿ ನಮ್ಗೆ ಅಂಥೇಳಿ ಜನ ಕಮೆಂಟಲ್ಲಿ ಹೇಳಿದ್ದಾರೆ. ಇವ್ರು ಯಾರೋ ಸಂಗೀತ ಅವ್ರ ಅಭಿಮಾನಿ ಅಂತಲೇ ಅನಿಸ್ತಿದೆ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ ಯಾರ್ಯಾರಿಗೆ ಯಾವಾಗ ಅಭಿಮಾನಿಗಳಾಗ್ತಾರೋ ಅಂಥೇಳಿ. ಬಟ್ ಇಲ್ಲಿ ಸಂಗೀತ ಅವ್ರಿಗೆ ಏನು ಅಭಿಮಾನಿಗಳಿದ್ದಾರೋ ಅವ್ರು ಮೊದಲಿಂದನೂ ಕೂಡ ಹಂಗೆ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರು ಸ್ವಲ್ಪ ಸಂಗೀತ ಅವ್ರು ಎಡವಿದಾಗ ಸ್ವಲ್ಪ ಜನ ಬ್ಯಾಕ್ ಆದ್ರು ಫಾಲೋವರ್ಸು, ಮತ್ತೆ ಒಂದಾಗಿದ್ದಾರೆ. ಅಂದರೆ ಈಗ ಮತ್ತೆ ಬಂದಿದ್ದಾರೆ, ಫಾಲೋ ಆಗಿದ್ದಾರೆ, ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬ ಜನ ಸಂಗೀತ ಅವ್ರನ್ನ ಇಷ್ಟ ಅಂತಿದ್ದಾರೆ, ಸಂಗೀತ ಅವರೇ ವಿನ್ ಆಗ್ಬೇಕಂತಿದ್ದಾರೆ, ಸಂಗೀತ ಅವ್ರನ್ನ ತೊಡ್ಕೊಂಡ್ರೆ ಅವ್ರು ಬಿಡಂಗಿಲ್ಲ ಯಾರನ್ನ. ಸಂಗೀತ ಅವ್ರು ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ ಅಂತ ಹೇಳಿ ಕೂಡ ಜನ ಕಮೆಂಟಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು ನೋಡ್ತಾ ಇರೋಣ ಇನ್ನು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇನಾಗುತ್ತೆ, ಏನೇನು ಚೇಂಜ್ ಆಗುತ್ತೆ ಅಂತ ಹೇಳಿ. ಇಷ್ಟು ಕೂಡ ನಾವು ಹೇಳಿರೋದು ನಮ್ಮ ಅಭಿಪ್ರಾಯ ಅಲ್ಲ, ಜನರ ಅಭಿಪ್ರಾಯನೇ ನಿಮ್ಮ ಮುಂದೆ ಹೇಳಿದ್ದೀವಿ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.